ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ಈ ಇಂದಿನ ತರಗತಿಯಲ್ಲಿ ಕೌಂಟರ್ ಸಿಂಕಿಂಗ್ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. Today we will discuss another topic, that is counter boring and spot fishing. At the end of this lesson, you shall be able to state counter boring. Counter boring ಅಂದ್ರೆ ಏನು? State spot fishing. Spot fishing ಅಂದ್ರೆ ಏನು? ಯಾತಕ್ಕೆ ಮಾಡ್ತಾರೆ? List the purpose of counter boring. Counter boring ಅನ್ನ ಮಾಡ್ತಕ್ಕಂಥ ಉದ್ದೇಶಗಳು, ಪರ್ಪಸ್ ಏನು? Differentiate between counter boring and spot fishing. ಕೌಂಟರ್ ಬೋರಿಂಗಿಗೂ ಮತ್ತು ಸ್ಪಾಟ್ ಫಿಶಿಂಗಿಗೂ ಇರತಕ್ಕಂಥ ವ್ಯತ್ಯಾಸಗಳು. ಸ್ಟೇಟ್ ದ ಟೈಪ್ಸ್ ಆಫ್ ಕೌಂಟರ್ ಬೋರ್ಸ್ ಅಂಡ್ ದೇರ್ ಯೂಸಸ್. ಕೌಂಟರ್ ಬೋರ್ಸ್ ಯಾವಿದೆ, ಅದರ ಉಪಯೋಗಗಳು. ಡಿಟರ್ಮೈನ್ ದ ಕರೆಕ್ಟ್ ಕೌಂಟರ್ ಬೋರ್ ಸೈಜ್ ಫಾರ್ ಡಿಫರೆಂಟ್ ಹೋಲ್ಸ್. ಬೇರೆ ಬೇರೆ ಹೋಲ್ಸ್ಗೆ ಸರಿಯಾಗಿ ಕೌಂಟರ್ ಬೋರ್ ಸೈಜ್ ಅನ್ನು ಯಾವ ರೀತಿ ನಾವು ಡಿಟರ್ಮೈನ್ ಮಾಡ್ತಕ್ಕಂಥದ್ದು, ಗುರುತಿಸ್ತಕ್ಕಂಥದ್ದು ಅನ್ನೋದನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ನಾವು ಲೆಟ್ ಅಸ್ ಕಮ್ ಕೌಂಟರ್ ಬೋರಿಂಗ್. ಈ ಇಂದಿನ ತರಗತಿಯಲ್ಲಿ ಕೌಂಟರ್ ಸಿಂಕಿಂಗ್ ಅಂತ ನೋಡ್ತೀವಿ. ಕೌಂಟರ್ ಸಿಂಕಿಂಗ್ ಅಂದರೆ ಏನು? ಕೌಂಟರ್ ಸಿಂಕಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಬೆವೆಲಿಂಗ್ ದ ಎಂಡ್ ಆಫ್ ದ ಹೋಲ್. ಒಂದು ಬದಿಯ ಹೋಲ್ನ ಹೆಂಡನ್ನು ಬೆವೆಲಿಂಗ್ ಮಾಡ್ತಕ್ಕಂಥ ಪ್ರೋಸೆಸ್ಸನ್ನು ನಾವೇನಂತ ಕರೆದ್ವಿ? ಕೌಂಟರ್ ಸಿಂಕಿಂಗ್ ಅಂತ ಕರೆದ್ವಿ. ಅದೇ ರೀತಿ ಕೌಂಟರ್ ಬೋರಿಂಗ್ ಅಂದರೆ ಇಟ್ ಈಸ್ ಅನ್ ಆಪರೇಷನ್ಸ್ ಆಫ್ ಎನ್ಲಾರ್ಜಿಂಗ್ ಎ ಹೋಲ್ ಟು ಎ ಗಿವನ್ ಡೆಪ್ತ್. ನೋಡಿ, ಕೌಂಟರ್ ಬೋರಿಂಗ್ ಅಂದರೆ ಇಲ್ಲಿ ಈಗಾಗಲೇ ಆಗಿರ್ತಕ್ಕಂಥ ಡ್ರಿಲ್ ಹೋಲನ್ನು, ಮೇಲ್ಭಾಗವನ್ನು ಸರ್ಟೈನ್ ಡೆಪ್ತ್ವರೆಗೆ ಅಗಲ ಮಾಡ್ತಕ್ಕಂಥ ಪ್ರಕ್ರಿಯೆ, ದೊಡ್ಡದನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ. ಅಂದರೆ ಇಟ್ ಈಸ್ ಲೈಕ್ ಎ ಸ್ಟೆಪ್ಡ್ ಹೋಲ್ ಥರ ಇರುತ್ತೆ. ಯಾವುದು? ಕೌಂಟರ್ ಬೋರಿಂಗ್ ಅಂದರೆ ಇಟ್ ಈಸ್ ಅನ್ ಆಪರೇಷನ್ಸ್ ಆಫ್ ಎನ್ಲಾರ್ಜಿಂಗ್ ಎ ಹೋಲ್ ಟು ಎ ಗಿವನ್ ಡೆಪ್ತ್. ಯಾತಕ್ಕೆ? ಟು ಹೌಸ್ ಎ ಹೆಡ್ಸ್ ಆಫ್ ಸಾಕೆಟ್ ಹೆಡ್ಸ್ ಆರ್ ಎ ಕ್ಯಾಪ್ ಸ್ಕ್ರೂ ವಿತ್ ದ ಹೆಲ್ಪ್ ಆಫ್ ಕೌಂಟರ್ ಬೋರ್ ಟೂಲ್. ಮಾಡೋ ಉದ್ದೇಶ ಏನು? ಸಾಕೆಟೆಡ್ ಅಥವಾ ಕ್ಯಾಪ್ ಸ್ಕ್ರೂ ಅಂತ ಏನು ಕರಿತೀವಿ, ಅವುಗಳನ್ನು ಹಾಕಲಿಕ್ಕೆ ನಾವು ಕೌಂಟರ್ ಬೋರಿಂಗ್ ಅನ್ನು ಮಾಡ್ತೀವಿ. ಅಂದರೆ ಕೌಂಟರ್ ಬೋರಿಂಗ್ ಇಸ್ ಎನ್ ಆಪರೇಷನ್ಸ್ ಫಾರ್ ಎನ್ಲಾರ್ಜಿಂಗ್ ಎ ಹೋಲ್ ಟು ಎ ಗಿವನ್ ಡೆಪ್ತ್ ವಿತ್ ದ ಹೆಲ್ಪ್ ಆಫ್ ಕೌಂಟರ್ ಬೋರ್ ಟೂಲ್. ಸೊ ದಿಸ್ ಇಸ್ ಕೌಂಟರ್ ಬೋರ್ ಟೂಲ್. ಏನು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಕೌಂಟರ್ ಬೋರ್ ಟೂಲ್. ಇಲ್ಲಿ ನೋಡಿ, ಹೋಲನ್ನು, ಮೇಲ್ಭಾಗವನ್ನು ಎನ್ಲಾರ್ಜನ್ನು ಮಾಡಿದ್ದಾರೆ ಈ ಟೂಲನ್ನು ಇಟ್ಕೊಂಡು. ಇದರ ಉದ್ದೇಶ ಏನಂತ ಅಂದರೆ, ಈ ಸಾಕೆಟೆಡ್ ಸ್ಕ್ರೂಸು ಮತ್ತು ಕ್ಯಾಪ್ ಸ್ಕ್ರೂಸನ್ನು ಇನ್ಸರ್ಟ್ ಮಾಡಲಿಕ್ಕೆ ನಾವು ಈ ಕೌಂಟರ್ ಬೋರಿಂಗನ್ನು ಮಾಡ್ತೇವೆ. ಸೊ ದಿಸ್ ಇಸ್ ಅ ಕೌಂಟರ್ ಬೋರ್ ಟೂಲ್. ಏನೀಗ ನಿಮಗೆ ಈ ಚಿತ್ರದಲ್ಲಿ ಬರ್ತಾ ಇದೆ, ಇದು ಕೌಂಟರ್ ಬೋರ್ ಟೂಲ್ ಅಂತ ನಾವು ಕರಿತೀವಿ. ದ ಟೂಲ್ ಯೂಸ್ಡ್ ಫಾರ್ ಕೌಂಟರ್ ಬೋರಿಂಗ್. ಕೌಂಟರ್ ಬೋರಿಂಗ್ ಆಪರೇಷನ್ಸ್ಗೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಟೂಲನ್ನು ನಾವೇನಂತ ಕರಿತೀವಿ? ಕೌಂಟರ್ ಬೋರ್ ಟೂಲ್ ಅಂತ ಕರಿತೀವಿ. ಅಲ್ಲೇಗೆ ಕೌಂಟರ್ ಸಿಂಕಿಂಗ್ನಲ್ಲಿ ಕೌಂಟರ್ ಸಿಂಕ್ ಟೂಲ್ ಇತ್ತು, ಅದೇ ರೀತಿ ಇಲ್ಲಿ ಕೌಂಟರ್ ಬೋರ್ ಟೂಲ್ ಇದೆ. ಈ ಕೌಂಟರ್ ಬೋರ್ ವಿಲ್ ಹ್ಯಾವ್ ಎ 2 or more ಕಟಿಂಗ್ ಎಡ್ಜ್. ಏನು ಕೌಂಟರ್ ಬೋರ್ ಟೂಲ್ ಇದೆ, ಇದರಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಕಟಿಂಗ್ ಎಡ್ಜಸ್ಸನ್ನು ನಾವು ನೋಡ್ಬೋದು. ಅಟ್ ಕಟಿಂಗ್ ಎಂಡ್ ಎ ಪೈಲಟ್ ಇಸ್ ಪ್ರೊವೈಡೆಡ್ ಟು ಗೈಡ್ ದ ಟೂಲ್ ಕಾನ್ಸೆಂಟ್ರಿಕ್ ಟು ದ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್. ನೀವು ಕೌಂಟರ್ ಸಿಂಕಿಂಗ್ನಲ್ಲೂ ನೋಡಿದ್ರು 2 ಥರ ಬಿಟ್ಟಿತ್ತಲ್ಲಿ. ಕೌಂಟರ್ ಸಿಂಕ್ ವಿತ್ ಪೈಲಟ್ ಇತ್ತು. ಅದೇ ಥರ ಕೌಂಟರ್ ಬೋರ್ನಲ್ಲಿ ನೋಡಿ ಏನಿದೆ, ಮುಂಭಾಗದಲ್ಲಿ ಕಟಿಂಗ್ ಎಡ್ಜ್ನ ಮುಂಭಾಗದಲ್ಲಿ ಪೈಲಟ್ ಇತ್ತು. ಸೊ ದಟ್ ಈಸ್ G1 ಅಂತ ಕರಿತೀವಿ ನಾವು. ಇದ್ರದ್ದು ನಮಗೆ ಏನು ಅಡ್ವಾಂಟೇಜಸ್ಸು ಈ ಪೈಲಟ್ ಇರೋದು ಅಂದರೆ, ದಿಸ್ ಪೈಲಟ್ ಈಸ್ ಪ್ರೊವೈಡೆಡ್ ಟು ಗೈಡ್ ದ ಟೂಲ್. ಅದೇನು ಮಾಡುತ್ತೆ? ಟೂಲ್ಗೆ ಗೈಡ್ ಮಾಡುತ್ತೆ.
ಕಾನ್ಸೆಂಟ್ರಿಕ್ ಟು ದ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್. ಏನೀಗಾಗಲೇ ನಾವು ಡ್ರಿಲ್ ಮಾಡಿದ್ದೀವಿ ಅದನ್ನು ಮೇಲ್ಭಾಗವನ್ನು ನಾವೇನು ಮಾಡ್ತೀವಿ, ಸರ್ಟೈನ್ ಡೆಪ್ತ್ವರೆಗೆ ಎನ್ಲಾರ್ಜ್ ಮಾಡೋ ಒಂದು ಪ್ರಕ್ರಿಯೆ ಇದೆ. ಅದು ಈಗಾಗಲೇ ಆಗಿರ್ತಕ್ಕಂಥ ಡ್ರಿಲ್ಗೆ ಕಾನ್ಸೆಂಟ್ರಿಕ್ ಆಗಬೇಕು. ಆ ಒಂದು ಪ್ರಕ್ರಿಯೆ ಸರಿಯಾಗಿ ಆಗಲಿ ಅಂತೇಳಿ ಇಲ್ಲಿ ಪೈಲಟ್ ಅನ್ನ ಕೊಟ್ಟಿರ್ತಾರೆ. ಏನನ್ನ ಕೊಟ್ಟಿರ್ತಾರೆ? ಪೈಲಟ್. ಕಟ್ಟಿಂಗ್ ಎಂಡ್ ಪೈಲಟ್ ಇಸ್ ಪ್ರೊವೈಡೆಡ್. ಇಲ್ಲಿ ಈ ಕಟ್ಟಿಂಗ್ ಎಂಡಲ್ಲಿ ಪೈಲಟ್ ಅನ್ನು ಕೊಟ್ಟಿದ್ದಾರೆ. ದ ಪೈಲಟ್ ಇಸ್ ಆಲ್ಸೋ ಹೆಲ್ಪ್ಸ್ ಟು ಅವಾಯ್ಡ್ ಶಾರ್ಟರಿಂಗ್. ಈ ಕಟ್ಟಿಂಗ್ ಟೂಲು ಕೌಂಟರ್ ಬೋರ್ಡ್ ಮಾಡುವಂಥ ಸಂದರ್ಭದಲ್ಲಿ ಶಾರ್ಟರಿಂಗ್ ಆಗುತ್ತೆ. ದಟ್ ಮೀನ್ಸ್ ವೈಬ್ರೇಟ್ ಆಗುತ್ತೆ. ಈ ವೈಬ್ರೇಟ್ ಆಗೋದನ್ನ ಕೂಡ ಈ ಒಂದು ಪೈಲಟ್ ಏನಿದೆ ಇದು ಅವಾಯ್ಡ್ ಮಾಡುತ್ತೆ. ಟು ಅವಾಯ್ಡ್ ಶಾರ್ಟರಿಂಗ್ ವೈಲ್ ಕೌಂಟರ್ ಬೋರಿಂಗ್. ಈ ಕೌಂಟರ್ ಬೋರ್ಸ್ ಟೂಲ್ ಏನಿದೆ ಇಟ್ ಈಸ್ ಅವೈಲಬಲ್ ವಿತ್ ಸಾಲಿಡ್ ಪೈಲಟ್ಸ್. ಅಂದರೆ ಇನ್ಬಿಲ್ಟ್ ಇರುತ್ತೆ. ಸಾಲಿಡ್ ಪೈಲಟ್ಸ್ ಅಂದರೆ ಇನ್ಬಿಲ್ಟ್. ಆ ಟೂಲ್ ಕೌಂಟರ್ ಬೋರ್ ಟೂಲ್ ಜೊತೆನಲ್ಲೇ ಈ ಸಾಲಿಡ್ ಪೈಲಟ್ಸ್ ಮುಂಭಾಗದಲ್ಲಿ ಒಂದು ಪೈಲಟ್ ಇರುತ್ತೆ. ಅದಲ್ಲದೆ ಇಂಟರ್ಚೇಂಜಬಲ್ ಪೈಲಟ್ಸ್ ಕೂಡ ಸಿಗುತ್ತೆ. ಈ ಇಂಟರ್ಚೇಂಜಬಲ್ ಪೈಲಟ್ಸ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಆಫ್ ಕೌಂಟರ್ ಬೋರಿಂಗ್ ಆನ್ ಡಿಫರೆಂಟ್ ಡಯಾಮೀಟರ್ಸ್. ಈ ಇಂಟರ್ಚೇಂಜಬಲ್ ಪೈಲಟ್ ಏನಿದೆ ಇದು ಬೇರೆ ಬೇರೆ ಸೈಜ್ ಅಥವಾ ಬೇರೆ ಬೇರೆ ಡಯಾಮೀಟರ್ಸ್ ಹೋಲನ್ನು ನಾವು ಕೌಂಟರ್ ಬೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾವುದು? ಇಂಟರ್ಚೇಂಜಬಲ್ ಪೈಲಟ್. ಅಂದರೆ ಹಾಕ್ಬೋದು, ತೆಗಿಬೋದು. ಆ ಥ್ರೆಡೆಡ್ ಕೊಟ್ಟಿರ್ತಾನೆ, ಮುಂಭಾಗದಲ್ಲಿ ನಾವು ಹಾಕ್ಬೋದು ಮತ್ತೆ ತೆಗಿಬೋದು. ನೆಕ್ಸ್ಟು ಕೌಂಟರ್ ಬೋರ್ ಸೈಜು ಮತ್ತು ಅದರ ಸ್ಪೆಸಿಫಿಕೇಶನ್ ಹೇಗೆ ನಾವು ತಿಳ್ಕೊಳ್ಳೋಣ. ಕೌಂಟರ್ ಬೋರ್ ಸೈಜಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ ಈಚ್ ಡಯಾಮೀಟರ್ ಆಫ್ ಸ್ಕ್ರೂಸ್. ಪ್ರತಿಯೊಂದು ಸ್ಕ್ರೂ ಡಯಾಮೀಟರ್ಗೆ ತಕ್ಕಂತೆ ಸ್ಟ್ಯಾಂಡರ್ಡೈಸ್ ಇರುತ್ತೆ ಆಸ್ ಪರ್ BIS. BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ. ಅದರಲ್ಲಿ ಮುಖ್ಯವಾಗಿ ದೇರ್ ಆರ್ 2 ಮೈನ್ ಟೈಪ್ಸ್ ಆಫ್ ಕೌಂಟರ್ ಬೋರ್. 2 ಮೈನ್ ಟೈಪ್ಸ್ ಇದೆ. ಒಂದು ಟೈಪ್ H, ಇನ್ನೊಂದು ಟೈಪ್ K. ಅಲ್ಲಿ ನಮಗೆ ಕೌಂಟರ್ ಸಿಂಕಿಂಗ್ನಲ್ಲಿ ಟೈಪ್ 10 ABCD ಅಂತೇಳಿ. ಅದೇ ರೀತಿ ಇಲ್ಲಿ ಟೈಪ್ H ಮತ್ತು ಟೈಪ್ K ಅಂತ ಬರುತ್ತೆ. ಯಾವುದರಲ್ಲಿ? ಕೌಂಟರ್ ಬೋರ್ನಲ್ಲಿ. ಕೌಂಟರ್ ಬೋರ್ ಸೈಜಸ್. ದ ಕ್ಲಿಯರೆನ್ಸ್ ಹೋಲ್ D1 are of 2 different grades, that is medium and fine. ಈ ಹೋಲ್ ಏನನ್ನು ಹಾಕ್ತೀವಿ ಕ್ಲಿಯರೆನ್ಸ್ ಹೋಲ್, ಅದರಲ್ಲಿ 2 ಗ್ರೇಡ್, ಒಂದು ಮೀಡಿಯಂ ಮತ್ತು ಒಂದು ಫೈನ್. ಇದನ್ನು ಯಾವ ಒಂದು ಅಕ್ಯುರೇಸಿನಲ್ಲಿ ನಾವು ಫಿನಿಶ್ ಮಾಡ್ತೀವಿ ಅಂದರೆ H13 and H12 ಡೈಮೆನ್ಷನ್ಸ್ ನಾವು ಕರಿತೀವಿ. ಇದಕ್ಕೆ ಒಂದು ಟೇಬಲ್ ಕೂಡ ಕೊಟ್ಟಿದ್ದಾನೆ. H ಟೈಪ್ ಮತ್ತು K ಟೈಪ್ ಕೌಂಟರ್ ಬೋರ್ಸ್ಗೆ ಯಾವ ರೀತಿ ಡೈಮೆನ್ಷನ್ಸ್ ಇರುತ್ತೆ ಅಂತ, ಬೇರೆ ಬೇರೆ ಡಿಫ್ರೆಂಟ್ ಸೈಜಸ್ ಆಫ್ ಸ್ಕ್ರೂಸ್ಗೆ ಇರ್ತಕ್ಕಂಥದ್ದು. ಇಲ್ಲಿ ಡೈಮೆನ್ಷನ್ಸ್ ಆಫ್ H and K ಟೈಪ್ ಕೌಂಟರ್ ಬೋರ್ಸ್. ದಿಸ್ ಇಸ್ D1, ದಿಸ್ ಇಸ್ D2 ಮೇಲ್ಗಡೆ ಇರ್ತಕ್ಕಂಥದ್ದು. ಮತ್ತೊಂದು ಇದು D3 ಅಂತ ಕರಿತೀವಿ. ದಿಸ್ ಇಸ್ ಡೆಪ್ತ್ T1. ದಿಸ್ ಇಸ್ ದಿ ಟೇಬಲ್ H and K ಟೈಪ್ಗೆ ಇರ್ತಕ್ಕಂಥ ಒಂದು ಟೇಬಲ್. H and K ಅಂದರೆ ಇದೆ ಟೈಪ್ ಆಫ್ ಕೌಂಟರ್ ಬೋರ್ ಡೈಮೆನ್ಷನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಬನ್ನಿ, ಈಗ ಇದು ಮೇಲ್ಗಡೆ ಇರತಕ್ಕಂಥದ್ದು ನಾಮಿನಲ್ ಸೈಜ್. ಈಗ 1 ಇಂದ 1.2 ಲೈಕ್ 36 mm ವರೆಗೆ ಇದೆ ಮೇಲ್ಗಡೆ ನಾಮಿನಲ್ ಸೈಜ್. ಅದರಲ್ಲಿ ಮತ್ತೆ ಎಗೈನ್ ಮೀಡಿಯಮ್ ಸಿಗುತ್ತೆ, ನಮಗೆ ಫೈನ್ ಸಿಗುತ್ತೆ. ಎರಡರಲ್ಲೂ H12 and H13 ಅಕ್ಯುರೇಸಿಗೆ ನಾವು ಗ್ರೇಡ್ಗೆ ನಾವೇನು ಮಾಡ್ಬೋದು, ಫಿನಿಶನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಎಷ್ಟೆಷ್ಟಿದೆ ಉದಾಹರಣೆಗೆ ನಿಮಗೆ ಇಲ್ಲಿ ಒಂದು ಉದಾಹರಣೆಗೆ ಒಂದು 10 mm ತಗೋತೀವಿ. 10 mm ತಗೊಂಡ್ರೆ ಮೀಡಿಯಮ್ ಆದರೆ 11 mm D1, ಫೈನ್ ಆದರೆ 10.5. ಅಲ್ಲಿ D2 ಅಂತ ಬರುತ್ತೆ. ಸೊ ದಟ್ ಈಸ್ 18 ಇರುತ್ತೆ 10ಗೆ. D3 ಏನು ಬರಲ್ಲ ಅದರಲ್ಲಿ. ಸೊ 14, 12 and above D3 ಇದೆ ನೋಡಿ, H13. ಇಲ್ಲಿ ಟೈಪ್ H ಮತ್ತು ಟೈಪ್ K ಕೊಟ್ಟಿದ್ದಾನೆ. ಅದರದ್ದು T1 ಅಂದರೆ ಡೆಪ್ತ್ ಅಂತ ಏನು ಕರಿತೀವಿ ಅದನ್ನು ಇಲ್ಲಿ ಕೊಟ್ಟಿದ್ದೀವಿ. ಟೈಪ್ Hಗೆ ಎಷ್ಟಿರಬೇಕು, ಟೈಪ್ Kಗೆ ಎಷ್ಟಿರಬೇಕು, ಮತ್ತು ಅದರದ್ದು ಟಾಲರೆನ್ಸ್ ಕೂಡ ಕೊಟ್ಟಿದ್ದಾನೆ.
ಇಲ್ಲಿ ಕೆಲವು ಬ್ರಾಕೆಟಲ್ಲಿ ಇಂಡಿಕೇಟ್ ಮಾಡಿದ್ದಾನೆ 3.5 14 ಅಂತ ಹೇಳಿ. ಇದು ಸೆಕೆಂಡ್ ಪ್ರಿಫರೆನ್ಸ್. ಯಾವುದು ಈ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದಿಸ್ ಈಸ್ ದ ಡೈಮೆನ್ಷನ್ ಆಫ್ ಎಚ್ ಅಂಡ್ ಕೆ ಟೈಪ್ ಕೌಂಟರ್ ಬೋರ್ಡ್ ಟೂಲ್ ಟು ಡೈಮೆನ್ಷನ್ಸ್ ಟೇಬಲ್. ಸೊ ಕೌಂಟರ್ ಸಿಂಕಿಂಗ್ನಲ್ಲಿ ಯಾವ ರೀತಿ ಕೋಡ್ ಡೆಸಿಗ್ನೇಷನ್ಸ್ ಅನ್ನು ಬಳಸಿದ್ವಿ, ಇಲ್ಲೂ ಕೂಡ ಅದೇ ರೀತಿ ಕೋಡ್ ಡೆಸಿಗ್ನೇಷನ್ಸ್ ಅನ್ನು ನಾವು ಬಳಸ್ತೀವಿ. ಇದು ಒಂದು ಕೋಡ್ ಡೆಸಿಗ್ನೇಷನ್. ಇಲ್ಲಿ ನಿಮಗೆ HM10IS3406 ಅಂತ ಕೊಟ್ಟಿದ್ದಾರೆ. ಈ ಎಚ್ ಅನ್ನೋದೇನೋ ಟೈಪ್ ಆಫ್ ದಿ ಟೂಲ್, ಎಂ ಅನ್ನೋದೇನೋ ಮೀಡಿಯಂ ಸೀರೀಸ್, 10 ಅನ್ನೋದು ನಾಮಿನಲ್ ಸೈಜ್, IS3406 ದಟ್ ಈಸ್ BIS ನಂಬರ್, ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್. ಸೊ ಈ ರೀತಿ ಬೇಕಾದರೂ ನೀವು ಹೇಳ್ಬೋದು ಅಥವಾ ಈ ರೀತಿ ಬೇಕಾದರೂ ನೀವು ಬರೀಬೋದು, ಇಂಡಿಕೇಟರ್ನ ಮಾಡ್ಬೋದು. ಸೊ ಲೈಕ್ ದಟ್. ಇಲ್ಲಿ ನೋಡಿ, ಈಗ ಡಯಾ 11 ಇದೆ, ಇದು H13 ಅಂತ ಕರಿತೀವಿ ಫಿನಿಶಿಂಗ್ ಮಾಡೋಕ್ಕೆ. ಮೇಲ್ಗಡೆ ಎನ್ಲಾರ್ಜ್ ಮಾಡಿದ್ದೀವಲ್ಲ, ಆ ಹೋಲ್ ಸೈಜ್ ಎಷ್ಟಿದೆ, ಡಯಾ 18 H13 ಇದೆ, ಅದು H13 ಫಿನಿಶಿಂಗ್ಗೆ ಟಾಲರೆನ್ಸ್ ಗ್ರೇಡಲ್ಲಿ. ಈ ಡೆಪ್ತ್ ಬಂದು 7 + 0.4 7 + 0.4 ಅಂತ ಕರಿತೀವಿ, ಮೈನಸ್ ಇದೆ ಅಲ್ಲಿ. ಸೊ ದಿಸ್ ಈಸ್ ಗಿವನ್ ಡೆಪ್ತ್ ಅಂತ ಏನು ಕರಿತೀವಿ, ದಿಸ್ ಇಸ್ T ಅಂತ ಕರಿತೀವಿ. ಸೊ ದಿಸ್ ಈಸ್ ಹೌ ದ ಕೌಂಟರ್ ಬೋರ್ಡ್ ಕ್ಯಾನ್ ಬಿ ಡಿಸಿಗ್ನೇಟೆಡ್ ವೈಲ್ ರೆಪ್ರೆಸೆಂಟಿಂಗ್ ದ ಕೌಂಟರ್ ಬೋರ್ಡ್ ಇನ್ ಡ್ರಾಯಿಂಗ್. ಯಾವುದೇ ಒಂದು ಡ್ರಾಯಿಂಗ್ನಲ್ಲಿ ಕೌಂಟರ್ ಬೋರ್ಡ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಸೊ ದಿಸ್ ಕೌಂಟರ್ ಬೋರ್ಡ್ ಕ್ಯಾನ್ ಬಿ ಇಂಡಿಕೇಟೆಡ್ ಐದರ್ ಬೈ ಕೋಡ್ ಆಫ್ ಡೆಸಿಗ್ನೇಷನ್ಸ್, ಈ ಕಡೆ ಇರ್ತಕ್ಕಂಥದ್ದು ಕೋಡ್ ಆಫ್ ಡೆಸಿಗ್ನೇಷನ್ಸ್, ಈ ಕಡೆ ಇರ್ತಕ್ಕಂಥದ್ದು ಡೈಮೆನ್ಷನ್ನಲ್ಲಿ ನಾವು ಇಂಡಿಕೇಟರ್ನ ಮಾಡ್ತಾ ಇರ್ತೀವಿ. ಎರಡೂ ಥರದಲ್ಲೂ ನಾವು ಇಂಡಿಕೇಟರ್ನ ನಾವು ಮಾಡ್ತೀವಿ. ಈ ಕೋಡ್ ಆಫ್ ಡೆಸಿಗ್ನೇಷನ್ಸು ಎಚ್ ಟೈಪು, HM10IS ಅಂತ ಇದೆಯಲ್ಲ 3406, ಅದನ್ನು ಬರೆದಿರೋದಲ್ಲಿ H ದಟ್ ಈಸ್ ಟೈಪ್, M ಅಂದರೆ ಮೀಡಿಯಂ ಸೀರೀಸು, F ಸೀರೀಸು ಕೂಡ ಸಿಗುತ್ತೆ. 10 ಬಂದು ನಾಮಿನಲ್ ಸೈಜ್, ಅದಕ್ಕೆ D1 D2 ಎಷ್ಟು, D3 ಎಷ್ಟಿರಬೇಕು, ಮತ್ತು ಡೆಪ್ತ್ ಎಷ್ಟಿರಬೇಕು ಅಂತ ನೀವು ಟೇಬಲನ್ನು ನೋಡಬೇಕಾಗುತ್ತೆ. ಇಲ್ಲಿ ಡೈಮೆನ್ಷನನ್ನು ಬಳಸ್ಕೊಂಡು ನಾವು ಡ್ರಾಯಿಂಗ್ನಲ್ಲಿ ಇಂಡಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಯರ್ ಡಯಾಮೀಟರ್ 11 H13, ಡಯಾಮೀಟರ್ 18 H13 ಇದೆ. ಇದು ಡೆಪ್ತ್ ಒಂದು 7 + 0.4. ಇನ್ನು ಇದಿಷ್ಟು ವಾಟ್ ಕೌಂಟರ್ ಬೋರಿಂಗ್. ಕೌಂಟರ್ ಬೋರಿಂಗ್ ಅಂದರೆ, ಕೌಂಟರ್ ಬೋರಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಮೇಕಿಂಗ್ ಎ ಹೋಲ್, ಅಂದರೆ ಒಂದು ಹೋಲನ್ನು ಮಾಡಿ ಅದರ ಟಾಪ್ನಲ್ಲಿ ಸರ್ಟೈನ್ ಡೆಪ್ತ್ಗೆ ಹೋಲನ್ನು ಎನ್ಲಾರ್ಜ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್. The operations of enlarging the previously drilled hole to a certain depth is called counter boring. It can be done by the tool called counter bore ಅಂತ ನಾವು ಕರಿತೀವಿ. ಇದರಲ್ಲಿ ನಿಮಗೆ H ಟೈಪು, K ಟೈಪು ಸಿಗುತ್ತೆ, ಮೀಡಿಯಂ ಸೀರೀಸು ಸಿಗುತ್ತೆ, ಫೈನ್ ಸೀರೀಸು ಕೂಡ ಸಿಗುತ್ತೆ. ಮತ್ತು ಅದನ್ನು ಹೇಗೆ ಡ್ರಾಯಿಂಗ್ನಲ್ಲಿ ಐಡೆಂಟಿಫೈ ಮಾಡೋದು, ರೆಪ್ರೆಸೆಂಟ್ ಮಾಡೋದು, ಡೆಸಿಗ್ನೇಟ್ ಮಾಡೋದು ಅಂತ ನಿಮಗೆ. ಇದ್ರ ಜೊತೆಗೆ ಇನ್ನೊಂದು ಸ್ಪಾಟ್ ಫೇಸಿಂಗ್ ಅಂತ ನಾವು ಕರಿತೀವಿ. ಈ ಮೂರು ಕೂಡ ಇಂಪಾರ್ಟೆಂಟ್, ಕೌಂಟರ್ ಸಿಂಕಿಂಗು, ಕೌಂಟರ್ ಬೋರಿಂಗು, ಸ್ಪಾಟ್ ಫೇಸಿಂಗ್. ಏನು ಸ್ಪಾಟ್ ಫೇಸಿಂಗ್ ಅಂದರೆ, ಈ ಸ್ಪಾಟ್ ಫೇಸಿಂಗ್ ಇಸ್ ಎ ಮೆಷಿನಿಂಗ್ ಆಪರೇಷನ್ ಫಾರ್ ಪ್ರೊಡ್ಯೂಸಿಂಗ್ ಎ ಫ್ಲಾಟ್ ಸೀಟ್ ಫಾರ್ ಬೋಲ್ಟೆಡ್ ವಾಸರ್ ಆರ್ ನಟ್ ಅಟ್ ದ ಓಪನಿಂಗ್ ಆಫ್ ದ ಡ್ರಿಲ್ ಹೋಲ್. ಒಂದು ಡ್ರಿಲ್ ಹೋಲ್ ಇದೆ, ಈ ಡ್ರಿಲ್ ಹೋಲ್ನಲ್ಲಿ ಒಂದು ಫ್ಲಾಟ್ ಸೀಟನ್ನು ಪ್ರೊವೈಡ್ ಮಾಡಬೇಕು. ಯಾವುದಕ್ಕೆ? ಬೋಲ್ಟೆಡ್ ಇರ್ಬೋದು, ವಾಸರ್ ಇರ್ಬೋದು, ಅಥವಾ ನಟ್ ಬರ್ಬೋದು. ಈ ನಟ್ಟು, ವಾಸರು, ಬೋಲ್ಟೆಡ್ಡು ಸೀಟ್ ಆಗುವಷ್ಟಕ್ಕೆ, ಕೌಂಟ್ರ್ ಬೋರಷ್ಟು ತುಂಬ ಡೆಪ್ತ್ ಅಲ್ಲ ಇದು, ಜಸ್ಟ್ ಟಾಪ್ ಪೋರ್ಷನ್ಸು ಅದು ಸೀಟ್ ಆಗುವಷ್ಟು. ನಾವು ಏನೊಂದು ಮೆಷಿನಿಂಗ್ ಪ್ರೋಸೆಸನ್ನು ಮಾಡ್ತೀವಿ, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಸ್ಪಾಟ್. ಅರ್ಥ ಆಯ್ತಲ್ಲ? ಸ್ಪಾಟ್ ಫೇಸಿಂಗ್ ಇಸ್ ಎ ಮೆಷಿನಿಂಗ್ ಆಪರೇಷನ್ಸ್ ಫಾರ್ ಪ್ರೊಡ್ಯೂಸಿಂಗ್ ಎ ಫ್ಲಾಟ್ ಸೀಟ್ ಫಾರ್ ಬೋಲ್ಟೆಡ್ ವಾಸರ್ ಅಥವಾ ನಟ್ ಅಟ್ ದ ಓಪನಿಂಗ್ ಆಫ್ ದ ಡ್ರಿಲ್ಡ್ ಹೋಲ್. ಈಗ ನೋಡಿ, ಇಲ್ಲಿ ಒಂದು ಡ್ರಿಲ್ಡ್ ಹೋಲ್ ಆಗಿದೆ, ಇದನ್ನು ಕಟ್ ಮಾಡಿ ಹಾಕಿದ್ದಾರೆ. ಈ ಮೇಲ್ಭಾಗದಲ್ಲಿ ಏನಿದೆ? ಒಂದು ಸೀಟ್. ದಟ್ ಮೀನ್ಸ್ ನಿಮ್ಮ ಬೋಲ್ಟ್ ಹೆಡ್ ಇರ್ಬೋದು, ನಟ್ ಇರ್ಬೋದು, ಅಥವಾ ವಾಸರ್ ಇರ್ಬೋದು, ಅದು ಕುತ್ಕೊಳ್ಳಿಕ್ಕೆ ಒಂದು ಸರ್ಫೇಸನ್ನು ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ.
ಈ ಸ್ಪಾಟ್ ಪೇಸಿಂಗ್ ಅನ್ನು ಮಾಡಲಿಕ್ಕೆ ದ ಟೂಲ್ ಯೂಸ್ಡ್ ಫಾರ್ ದಿಸ್ ಪರ್ಪಸಸ್ ಇಸ್ ಕಾಲ್ಡ್ ಸ್ಪಾಟ್ ಪೇಸರ್ ಅಥವಾ ಸ್ಪಾಟ್ ಪೇಸಿಂಗ್ ಟೂಲ್ ಅಂತ ಕರೀತೀವಿ. ಇಲ್ಲಿ ಬಳಸ್ತಕ್ಕಂಥ ಟೂಲ್ಗೆ ಏನು ಹೆಸರನ್ನ ಕರಿತೀವಿ ಅಂದರೆ ಸ್ಪಾಟ್ ಪೇಸರ್ ಅಂತ ಕೂಡ ಕರಿತೀವಿ ಅಥವಾ ಸ್ಪಾಟ್ ಪೇಸಿಂಗ್ ಟೂಲ್ ಅಂತ ಕೂಡ ನಾವು ಕರಿತೀವಿ. ಈ ಸ್ಪಾಟ್ ಪೇಸಿಂಗ್ ಯಾವ ರೀತಿ ಅಂದರೆ ಇಟ್ ಈಸ್ ಸಿಮಿಲರ್ ಟು ಎ ಕೌಂಟರ್ ಬೋರಿಂಗ್ ಬಟ್ ಎಕ್ಸೆಪ್ಟ್ ದಟ್ ಇಟ್ ಈಸ್ ಸಾಲೋವರ್. ಕೌಂಟರ್ ಬೋರ್ ರೀತಿ ತುಂಬ ಡೆಪ್ತು ಎನ್ಲಾರ್ಜ್ಮೆಂಟು ಇದು ಅಷ್ಟು ಇರಲ್ಲ. ಸಾಲೋವರ್ ಇರುತ್ತೆ, ಸ್ವಲ್ಪ ಲೈಟ್ ಆಗಿ ನಾವು ಮಾಡಿರ್ತೀವಿ ಯಾವುದರಲ್ಲಿ ಸ್ಪಾಟ್ ಪೇಸಿಂಗ್. ಈ ಸ್ಪಾಟ್ ಪೇಸಿಂಗ್ ಅಪ್ಲಿಕೇಶನ್ಸು ಎಲ್ಲೆಲ್ಲಿ ಬಳಸ್ತೀವಿ ನೋಡಿ. ಇಲ್ಲಿ ಈ ನಟ್ಟನ್ನು ಸೀಟ್ ಮಾಡಬೇಕು. ಇಲ್ಲಿ ಏನು ಮಾಡಿದ್ದೀವಿ ನಾವು ಸ್ಪಾಟ್ ಪೇಸಿಂಗ್ ಮಾಡಿದ್ದೀವಿ ನೋಡಿ. ಇಲ್ಲಿ ಅದಕ್ಕಿಂತ ಇಲ್ಲಿ ಒಂದು ಬ್ಯಾಕ್ ಸ್ಪಾಟ್ ಪೇಸ್ ಇದೆ. ಇಲ್ಲಿ ಒಂದು ಬೀಮ್ ಇದೆ, ಹೈ ಬೀಮ್. ಈ ಹೈ ಬೀಮ್ನಲ್ಲಿ ಕೆಳಗಡೆಯಿಂದ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನಟ್ ಹಾಕಿ ಟೈಟ್ ಮಾಡಬೇಕು. ಆದರೆ ಇದು ಟೇಪರ್ ಇರೋದ್ರಿಂದ ಈ ಬೋಲ್ಟ್ ಅಥವಾ ನಟ್ ಅಥವಾ ವಾಸರ್ ಇಲ್ಲಿ ಸೀಟ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಬ್ಯಾಕ್ ಸ್ಪಾಟ್ ಪೇಸನ್ನು ಕೂಡ ನಾವು ಮಾಡಬೇಕು. ಇದನ್ನ ಬ್ಯಾಕ್ ಸ್ಪಾಟ್ ಪೇಸಿಂಗ್ ಅಂತ ನಾವು ಕರಿತೀವಿ ನೋಡಿ. ಇಲ್ಲಿ ಸ್ಪಾಟ್ ಪೇಸಿಂಗ್ ಸ್ಕ್ರೂ ಎಡ್ ಕುತ್ಕೊಳ್ಳುವಷ್ಟಕ್ಕೆ ಒಂದು ಸ್ಪಾಟ್ ಪೇಸಿಂಗ್. ಟೂಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಕೌಂಟರ್ ಬೋರಿಂಗ್ ಕೆನ್ ಬಿ ಯೂಸ್ಡ್ ಫಾರ್ ಸ್ಪಾಟ್ ಪೇಸಿಂಗ್ ವೆಲ್ ಆಫ್ ಎ ಡ್ರಿಲ್ಡ್ ಹೋಲ್. ಕೌಂಟರ್ ಬೋರ್ ಮಾಡಲಿಕ್ಕೆ ಯಾವ ಟೂಲ್ ಯೂಸ್ ಮಾಡ್ತೀವಿ ಅದೇ ಟೂಲ್ನಲ್ಲಿ ಬೇಕಾದರೂ ನೀವು ಸ್ಪಾಟ್ ಪೇಸಿಂಗ್ ಅನ್ನು ಕೂಡ ಮಾಡಬಹುದು. ಸೊ ದಿಸ್ ಈಸ್ ಸ್ಪಾಟ್ ಪೇಸಿಂಗ್ ಈಸ್ ಆಲ್ಸೋ ಡನ್ ಬೈ ನೋಡಿ. ಕೌಂಟರ್ ಬೋರ್ಡ್ ಟೂಲು ಅಥವಾ ಸ್ಪಾಟ್ ಪೇಸಿಂಗ್ ಟೂಲ್ ಅಂತಲೇ ಬರುತ್ತೆ. ಅದ್ರ ಜೊತೆಗೆ ಪ್ಲೈ ಕಟರ್ಸ್ ಅಂತ ಬರುತ್ತೆ. ಅದರಲ್ಲಿ ಎಂಡ್ ಕಟಿಂಗ್ ಆಕ್ಷನ್ಸ್ ಇರುತ್ತೆ. ಈ ಪ್ಲೈ ಕಟರ್ಸ್ ಅನ್ನು ಉಪಯೋಗಿಸ್ಕೊಂಡು ಕೂಡ ನಾವೇನು ಮಾಡ್ಬೋದು, ಸ್ಪಾಟ್ ಪೇಸಿಂಗ್ ಅನ್ನು ಮಾಡ್ಬೋದು. The cutter blade is inserted in the slot of the holder which can be mounted onto the spindle. ನೋಡಿ, ಇಲ್ಲಿ ಕಟ್ಟರ್ ಬ್ಲೇಡನ್ನು ಈ ಸ್ಲಾಟ್ ಒಳಗಡೆ ಹಾಕ್ಕೊಂಡು ಇನ್ಸರ್ಟ್ ಮಾಡಿಕೊಂಡು ನಾವು ಸ್ಪಾಟ್ ಪೇಸಿಂಗ್ ಆಪರೇಷನ್ಸನ್ನು ಮಾಡ್ಬೋದು. ಸೊ ಇದಿಷ್ಟು ಕೌಂಟರ್ ಬೋರಿಂಗ್ ಆ್ಯಂಡ್ ಸ್ಪಾಟ್ ಪೇಸಿಂಗ್ ಇರತಕ್ಕಂಥ ಒಂದು ವ್ಯತ್ಯಾಸಗಳು ಮತ್ತು ಡಿಫ್ರೆನ್ಸ್ ಆಯಿತು. ಈಗ ನಾವು ಲೆಟಸ್ ಕಮ್ ಟು ದಿ ಟೆಸ್ಟ್ ಕೋರ್ಸಸ್. ಯಾವ್ಯಾವ ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಯಾವ ರೀತಿ ಇರುತ್ತೆ. ನೇಮ್ ದ ಆಪರೇಷನ್ ಸೋನ್ ಇನ್ ದ. ಈಗ ನೋಡಿ, ಇಲ್ಲಿ ಒಂದು ಚಿತ್ರ ಬಂತು. ಈ ಚಿತ್ರದಲ್ಲಿ ಒಂದು ಡ್ರಿಲ್ಡ್ ಹೋಲ್ ಇದೆ, ಮೇಲ್ಗಡೆ ಹೋಲ್ ಏನಾಗಿದೆ, ಎಂಡ್ ಆಗಿದೆ. ಈ ರೀತಿ ಇದ್ರೆ ಇದನ್ನು ಏನಂತ ಕರಿತೀವಿ? ಆ್ಯಂಗುಲಾರ್ ಆಗಿದ್ರೆ ಕೌಂಟರ್ ಸಿಂಕಿಂಗ್ ಅಂತೀವಿ. ಬಟ್ ಇದು ಆ್ಯಂಗುಲಾರ್ ಆಗಿಲ್ಲ. ಜಸ್ಟ್ ದ ಡ್ರಿಲ್ಡ್ ಹೋಲ್ ಕೆನ್ ಬಿ ಎನ್ಲಾರ್ಜ್ಡ್, ದ ಎಂಡ್ ಆಫ್ ದ ಹೋಲ್ ಕೆನ್ ಬಿ ಎನ್ಲಾರ್ಜ್ಡ್. ದಟ್ process is called as what? Counter boring. ಇದನ್ನ ಏನಂತ ಕರಿತೀವಿ ನಾವು? ಕೌಂಟರ್ ಬೋರಿಂಗ್. ಇಲ್ಲಿ ಒಂದು ಟೂಲ್ ಬರ್ತದೆ. ಈ ಟೂಲ್ ಏನು? ದಿಸ್ ಟೂಲ್ ಇಸ್ ಕಾಲ್ಡ್ ಆಸ್ ಕೌಂಟರ್ ಬೋರ್ ಟೂಲ್ ವಿತ್ ಪೈಲಟ್. ಇದಕ್ಕೆ ಪೈಲಟ್ ಇದೆ. ಇಲ್ಲಿ ಒಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ದ ಪ್ರೋಸೆಸ್ ಆಫ್ ಎನ್ಲಾರ್ಜಿಂಗ್ ದ ಎಂಡ್ ಆಫ್ ಎ ಹೋಲ್ ಫಾರ್ ಅಕಾಮಡೇಟಿಂಗ್ ದ ಸಾಕೆಟ್ ಸ್ಕ್ರೂ ಹೆಡ್ ಈಸ್ ಕಾಲ್ಡ್. ಹೋಲ್ ಎಂಡನ್ನು ಎನ್ಲಾರ್ಜ್ ಮಾಡ್ತಕ್ಕಂಥದ್ದು ಯಾತಕ್ಕೆ ಅಂದರೆ ಸಾಕೆಟ್ ಸ್ಕ್ರೂ ಹೆಡ್ಡನ್ನು ಅಲ್ಲಿ ಹಾಕಲಿಕ್ಕೆ. ಈ ಒಂದು ಪ್ರೋಸೆಸ್ಗೆ ನಾವು ಏನಂತ ಕರಿತೀವಿ? ಇಲ್ಲಿ ABCD ಅಂತೇಳಿ 4 ಆನ್ಸರ್ನ ಕೊಟ್ಟಿದ್ದೇನೆ. ದ ಕರೆಕ್ಟ್ ಒನ್ ಈಸ್ ಡಿ, ಅಲ್ಲ ಸಿ, ಕೌಂಟರ್ ಬೋರಿಂಗ್. ಸಾರಿ, ದ ಹೋಲನ್ನು ಎನ್ಲಾರ್ಜ್ ಮಾಡ್ತಕ್ಕಂಥ ಪ್ರೋಸೆಸ್ನ ಏನಂತ ಕರಿತೀವಿ ನಾವು? ಕೌಂಟರ್ ಬೋರಿಂಗ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಪ್ರೋಪ್ರಿಯೇಟ್ ಟೂಲ್ ಯೂಸ್ಡ್ ಫಾರ್ ಸ್ಪಾಟ್ ಪೇಸಿಂಗ್. ಸ್ಪಾಟ್ ಪೇಸಿಂಗ್ಗೆ ಕೌಂಟರ್ ಬೋರ್ಡ್ ಟೂಲನ್ನು ಯೂಸ್ ಮಾಡ್ಬೋದು ಅಥವಾ ಸ್ಪಾಟ್ ಪೇಸರನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಯಾವ ಟೂಲನ್ನು ಬಳಸ್ತೀವಿ ನಾವು? ಫ್ಲೈ ಕಟರ್ಸನ್ನು ಬಳಸ್ತೀವಿ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಫ್ಲೈ ಕಟರನ್ನು ಕೂಡ ನಾವು ಬಳಸ್ತೀವಿ. ದ ಪ್ರೋಸೆಸ್ ಆಫ್ ಎನ್ಲಾರ್ಜಿಂಗ್ ದ ಎಂಡ್ ಆಫ್ ದ ಎಕ್ಸಿಸ್ಟಿಂಗ್ ಹೋಲ್ ಟು ಅಕಾಮಡೇಟ್ ದ ಹೆಡ್ ಆಫ್ ಸಾಕೆಟ್ ಸ್ಕ್ರೂ ಈಸ್ ಕಾಲ್ಡ್ that is called as counter boring. The counter boring is done for. counter boring ಅನ್ನು ಯಾತಕ್ಕೆ ಮಾಡ್ತೀವಿ? ಡಿಬರಿಂಗ್ ಮಾಡಲಿಕ್ಕೆ, ಎನ್ಲಾರ್ಜ್ ದ ಹೋಲ್ ಟು ಆಕ್ಯುರೇಟ್ ಸೈಜ್, ಫಿನಿಶಿಂಗ್ ದ ಕೋಡ್ ಹೋಲ್,
ಅಥವಾ ಅಕೊಮಡೇಟಿಂಗ್ ಸಾಕೆಟ್ ಎಟ್ ಸ್ಕ್ರೂ ವಿಚ್ ಇಸ್ ಕರೆಕ್ಟ್. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅಕೊಮಡೇಟಿಂಗ್ ಸಾಕೆಟ್ ಎಟ್ ಸ್ಕ್ರೂ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ನಿಮಗೆ CBT ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಅಂತ ನಾವೇನು ಕರಿತೀವಿ, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅದರಲ್ಲಿ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಸೊ ನೀವು ಸರಿಯಾಗಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನಿಮಗೆ ಪಿಟ್ಟರ್ ಫಸ್ಟ್ ಇಯರ್ ನಿಮಿ ಅಸೈನ್ಮೆಂಟ್ ಬುಕ್ನಲ್ಲಿ ಇದೆ, ನೀವು ಅಲ್ಲಿ ರೆಫರ್ ಮಾಡಿ. ಸೊ ಏನಾದರೂ ನಿಮಗೆ ಅನುಮಾನಗಳಿದ್ದಲ್ಲಿ, ಡೌಟ್ಸ್ ಇದ್ದಲ್ಲಿ ಫೋನ್ ಮುಖಾಂತರ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾರ್ಯಾರಿಗೆ ನೆಟ್ವರ್ಕ್ ಸಿಗಲ್ಲ ಅವ್ರಿಗೆ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತೀನಿ, ಅವರು ಆ ಲಿಂಕ್ನ ಓಪನ್ ಮಾಡಿ ನೆಟ್ವರ್ಕ್ ಚೆನ್ನಾಗಿ ಸಿಗುವಂಥ ಸ್ಥಳದಲ್ಲಿ ಮತ್ತೆ ಒಂದ್ಸಲಿ ಈ ಒಂದು ಟಾಪಿಕನ್ನು ವ್ಯೂ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭವಾಗಲಿ.